ಒನ್ ಯಂಗ್ ಡಾಕ್ಟರ್ ಕೇಮ್ ದೇರ್ ಅವ್ರು ಬಂದುಬಿಟ್ಟು ಆ ಮಾನಿಟರ್ ಹತ್ರ ಕೂತ್ಕೊಂಡ್ರು. ಒಂದು 5 ನಿಮಿಷನೂ ನೋಡಿಲ್ಲ ಅವರು. ಅವ್ರ ಹತ್ರ ನನ್ನ ಹತ್ರ ಬಂದುಬಿಟ್ಟು ಅವ್ರು ಇಷ್ಟ ಹೇಳಿದ್ದು, ಸರ್ ಪ್ಲೀಸ್ ಬೇಗ ಟ್ರೀಟ್ ಮಾಡಿಸ್ಕೊಳ್ಳಿ, ವಾಟ್ ಎವರ್ ಇಟ್ ಈಸ್ ಸರ್, ಜಸ್ಟ್ ಡೂ ಇಟ್ ಇಮಿಡಿಯೇಟ್ಲಿ ಅಂದ್ಬಿಟ್ಟು ಹೊರಟೊಬ್ರು. ಅವ್ರ ಕಣ್ಣಲ್ಲೂ ನೀರಿತ್ತು. ಪಾಸಿಟಿವಿಟಿ ಎಲ್ಲ ಇವರಿಂದ ಬಂತೆ ಹೊರತು, ಬಟ್ ಇವ್ರು ಸಪೋರ್ಟ್ ಇಲ್ಲ ಅಂದರೆ ನಾವು ಕುಗ್ಬಿಡ್ತಿದ್ದೆ. ತುಂಬ ಕಷ್ಟ. ಬಟ್ ಒಂದ್ಸತಿ ಅನಿಸುತ್ತೆ, ಮಜಾ ಐ ಆಮ್ ರಿಯಲಿ ಫಿಟ್ ಫಾರ್ ಯು. ಥಿಂಗ್ಸ್ ಬಹುಶಃ ಈ 2 ಆಪರೇಷನ್ ಆದದ್ದು ಜಗತ್ತಿಗೆ ಹೆಚ್ಚು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇಲ್ಲ, ಅದು ಮಾಡಿಸ್ಕೊಂಡಾಗ ಶಿವರಾಜ್ ಕುಮಾರ್ ಅವ್ರಿಗೂ ಗೊತ್ತಿಲ್ಲ. ಹೋಗುತ್ತಿಲ್ಲ. ಸ್ಕ್ಯಾನ್ ಮಾಡಿದಾಗ ಇಟ್ ಹ್ಯಾಡ್ ಸ್ಪ್ರೆಡ್ ಟು ದ ಮಸಲ್ಸ್. ಫಾಸ್ಟಾಗಿ ಅದು ಸ್ಪ್ರೆಡ್ ಆಗ್ತಾ ಇತ್ತದು. ದಟ್ಸ್ ವಾಟ್ ದ ಡಾಕ್ಟರ್ ಸೆಡ್. ತುಂಬ ಫಾಸ್ಟ್ ಆಗಿದೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಹೇಳ್ಬಿಟ್ಟು. ನೀವು ಫಸ್ಟ್ ಟೈಮ್ ಶಿವಣ್ಣಗಿದು ಅಂತ ಗೊತ್ತಾದಾಗ ನಿಮ್ಮ ಮನಸ್ಸಿಗೆ ಏನು ಅನಿಸ್ತು? ಅದನ್ನು ಹೇಗೆ ನೀವು ಸ್ವೀಕರಿಸಿ? ಆ ಕ್ಯಾನ್ಸರನ್ನು ವರ್ಡೇ ನಾನು ಯೂಸ್ ಮಾಡಿರಲಿಲ್ಲ, ನನ್ನ ಕೈಲಿ ಆಗ್ತಾ ಇರಲಿಲ್ಲ ಅದು. ನಾನು ಅರ್ಜುನ್ ಫಿಲಮ್ ಮಾಡ್ತಾಯಿದ್ದೀನಿ, 45. ಅದು ಫಿನಿಷಿಂಗ್ ಬಂದಿದೆ. ಅದು ನನಗೆ ಅದಕ್ಕೆ ಪರ್ಮಿಷನ್ ಬೇಕು, ನಾನು ಅದನ್ನ ಮುಗಿಸ್ಲೇಬೇಕು. ಏನಾಗುತ್ತೆ, ನಾವು ವೀಡಿಯೋಸ್ ನೋಡ್ಬೇಕಾದ್ರೆ ಯಾರ್ಯಾರು ಏನೇನೋ ಹಾಕಿರ್ತಾರೆ, ಅವ್ರಿಗೇನು ಗೊತ್ತೂ ಇರಲ್ಲ ಅದರಲ್ಲಿ, ಹಂಗೆ ಹಾಕ್ಬಿಟ್ಟಿರ್ತಾರೆ ಅದರಲ್ಲಿ ಒಂದು ಕಡೆಗೆ 9 ಗೆಟಪ್ಸ್ ಏನೋ ಹಾಕಿದ್ದಾರೆ. ಎನಿಬಡಿ ಎಲ್ಸ್ ವುಡ್ ಟೇಕ್ 4 to 5 days, 6 days. ಹಿ ಜಸ್ಟ್ ಡಿಡ್ ಇಟ್ ಇನ್ 2 days. ಅವರಿಗೆ ಪ್ರೊಫೆಷನಲ್ ಲೈಫ್ ಅದು. ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟೋ ಅದು ಅವ್ರಿಗೆ ಅಷ್ಟು ಇಂಪಾರ್ಟೆಂಟ್. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಒಂದು ರೀತಿಯ ಸಾರ್ಥಕತೆಯ ಸಂದರ್ಭ, ಸಂಭ್ರಮದ ಸಂದರ್ಭ. ಯಾಕೆ ಹೀಗೆ ಹೇಳ್ತೇನೆ ನಾನು ಅಂತಂದರೆ, ಶಿವಣ್ಣ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದದ್ದು, ಅದನ್ನು ಮೀರಿ ನಿಲ್ಲುವಂಥ ಒಂದು ಧೈರ್ಯವನ್ನು, ಸ್ಥೈರ್ಯವನ್ನು, ಎದೆಗಾರಿಕೆಯನ್ನು ಸಾಮೂಹಿಕವಾಗಿ ಅವರು ಎದುರು ನಿಲ್ಲಿಸಿದ್ದು. ಒಂದು ಸಣ್ಣ ಏರುಪೇರಾಗಿದೆ ಜೀವನದಲ್ಲಿ, ಅದು ಸಹಜವಾದ ಪ್ರಕ್ರಿಯೆ, ಅದಕ್ಕೆ ಯಾರೂ ಭಯಭೀತಗೊಳ್ಳಬೇಕಾದ ಅಗತ್ಯ ಇಲ್ಲ, ಅದನ್ನು ಮೀರಿ ನಿಲ್ಲಬೇಕು ನಾವು, ಅದೇ ಬದುಕಿನ ಕೊನೆಯ ಒಂದು ಅಂತರಂಗದ ಸತ್ಯ ಅನ್ನುವಂಥ ರೀತಿಯಲ್ಲಿ ಒಬ್ಬ ಆಧ್ಯಾತ್ಮವಾದಿಯಂತೆ, ಒಬ್ಬ ದಾರ್ಶನಿಕನಂತೆ, ಒಬ್ಬ ಹಿರಿಯಣ್ಣನಂತೆ ಅವರು ವರ್ತಿಸಿದ್ದನ್ನು ನಾವು ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಒಡೊಳಗೆ ಅಗ್ನಿಯನ್ನು ಇಟ್ಟುಕೊಂಡು ಸಾವಿನ ಆ ಹೊಸ್ತಿಲನ್ನು ಮೆಟ್ಟಿ ಬರುವಂಥ ಆ ಒಂದು ದಾರುಣವಾದಂಥ ಮತ್ತು ಅತ್ಯಂತ ಆತ್ಯಂತಿಕವಾದಂಥ ಕ್ಷಣಗಳನ್ನು ಎದುರು ನೋಡ್ತಾ ಇದ್ದಾಗಲೂ ಕೂಡ ಬದುಕುವ ಮತ್ತು ತನ್ನನ್ನು ನಂಬಿದವರನ್ನು ಬದುಕಿಸುವ ಆ ಒಂದು ಚೈತನ್ಯಶೀಲತೆ ಇದೆಯಲ್ಲ, ಅದು ಶಿವಣ್ಣ ಕೊಟ್ಟಂಥ ಬಹಳ ದೊಡ್ಡ ದೀಕ್ಷೆ ಅಂತ. ಬದುಕಲ್ಲಿ ಎಂಥ ಒಂದು ಅವಘಡವೇ ಸಂಭವಿಸಲಿ, ಎಂಥದ್ದೇ ಪರಿಸ್ಥಿತಿ ಬರಲಿ, ಎದೆಗುಂದಬೇಡಿ, ಅದನ್ನು ಎದುರಿಸಿ ನಿಲ್ಲೋಣ ಅನ್ನುವಂಥ ಒಂದು ಸಂಜ್ಞೆಯನ್ನು, ಸೂಚನೆಯನ್ನು, ಸಂಕೇತವನ್ನು ತನ್ನ ದಾರುಣವಾದಂಥ ಪರಿಸ್ಥಿತಿಯಲ್ಲೂ ಕೂಡ ಎದೆಗುಂದದೆ ಅವರು ಕೊಟ್ಟಂಥ ಮತ್ತು ತೋರಿಸಿದಂಥ ಆ ಧೈರ್ಯವನ್ನು ನಾವೆಲ್ಲರೂ ಬಹುಶಃ ಬದುಕಿನ ಒಂದು ಮಾರ್ಗ ಮತ್ತು ಮಾರ್ಗದರ್ಶಿ ಪ್ರಜ್ಞೆ ಅಂತ ನಾವು ಸ್ವೀಕರಿಸಬೇಕಾಗಿದೆ. ಅವರ ಗುಣ, ನಡತೆ, ಸ್ವಭಾವ, ವ್ಯಕ್ತಿತ್ವ, ಸರಳತೆ ಇವೆಲ್ಲದರಿಂದ ಅವರು ಅಭಿಮಾನಿಗಳಷ್ಟೇ ಅಲ್ಲ, ವಿರೋಧಿಗಳನ್ನು ಗೆದ್ದವರು. ಅಂತಹ ಶಿವಣ್ಣನಿಗೆ ಇಡೀ ಜನಸ್ತೋಮದ ಹರಕೆ ಇತ್ತು, ಹಾರೈಕೆ ಇತ್ತು. ಆಪರೇಷನ್ ಆಗಿ ಅಲ್ಲಿ ಆದಂಥ ಕೆಲವು ಸಣ್ಣ ಪುಟ್ಟ ಸ್ಥಿತ್ಯಂತರಗಳು ಅವನ್ನೆಲ್ಲ ಮೀರಿ ಇವತ್ತು ಶಿವಣ್ಣ
ಸಾವನ್ನು ಗೆದ್ದು ಬಂದಿದ್ದಾರೆ, ಕ್ಯಾನ್ಸರನ್ನು ಗೆದ್ದು ಬಂದಿದ್ದಾರೆ. ನಿಜವಾಗಿಯೂ ಅವರ ಹೆಸರಿಗೆ ಅನ್ವರ್ಥವಾಗಿ ಅವರು ಮೃತ್ಯುಂಜಯ ಆಗಿದ್ದಾರೆ. ಈ ಹೊತ್ತಿನಲ್ಲೇ ನನಗೆ ಆಪರೇಷನ್ ಆದಂಥ ಕೆಲವು ದಿನಗಳ ನಂತರ ಜನವರಿ 10 ಸಂಜೆ 7:00 ಗೀತಮ್ಮ ನನಗೆ ಅಮೇರಿಕದಿಂದ ಫೋನ್ ಮಾಡಿದರು. ಬಹಳ ಭಾವುಕರಾಗಿದ್ದರು, ಮಧ್ಯ ಮಧ್ಯೆ ಅಳ್ತಾ ಇದ್ದರು. ಒಂದು ಶಿವಣ್ಣ ಮತ್ತು ಗೀತಮ್ಮ ಸೇರಿ ಹೆಚ್ಚು ಕಮ್ಮಿ ಒಂದು 3/4 ಗಂಟೆ ಅವತ್ತು ನನ್ನ ಹತ್ರ ಮಾತಾಡಿದರು, ವಾಟ್ಸಪ್ ಕಾಲ್. ನಾನು ಶಿವಣ್ಣ ಕ್ಯಾನ್ಸರಿಗೆ ತುತ್ತಾದಂಥ ಸಂದರ್ಭದಲ್ಲಿ ನನ್ನ ಸುದೀರ್ಘವಾದಂಥ ಆ ಕುಟುಂಬದ ಜೊತೆಗೆ, ಅಪ್ಪಾಜಿ ಜೊತೆ, ಪಾರ್ವತಮ್ಮನವ್ರ ಜೊತೆ, ಶಿವಣ್ಣ, ಪುನೀತು, ರಾಜ್ಕುಮಾರ ಇಡೀ ಕುಟುಂಬ, ಗೀತಮ್ಮ ಸೇರಿ ಅವರೊಟ್ಟಿಗಿನ ನನ್ನ ಇಡೀ ಒಡನಾಟದ ಸಾರ ಸಂಗ್ರಹವನ್ನು ಇಟ್ಟುಕೊಂಡು ಶಿವಣ್ಣನ ಬಗ್ಗೆ ನನ್ನ ಅಂತರಾಳದ ಕೆಲವು ಮಾತುಗಳನ್ನು ಆಡಿದ್ದೆ. ಆ ಮಾತುಗಳ ವಿಡಿಯೋವನ್ನು ಆಪರೇಷನ್ ಆಗಿ ಅವರು ಅಲ್ಲಿ ಸುಧಾರಿಸ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಕಿರಿ ಮಗಳ ಜೊತೆ ಶಿವಣ್ಣ, ಗೀತಮ್ಮ ಅದನ್ನು ದೊಡ್ಡ ಸ್ಕ್ರೀನಲ್ಲಿ ಹಾಕಿ ನೋಡಿದ್ದಾರೆ. ಆ ನಂತರ ಅವರು ನನಗೆ ಫೋನ್ ಮಾಡಿದರು. ಬಹಳ 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 ಆರ್ತವಾಗಿ, ಆಪ್ತವಾಗಿ ಮಾತಾಡಿದರು. ಒಬ್ಬ ಪತ್ರಕರ್ತನಾಗಿ ವಿಶ್ವಾಸಾರ್ಹತೆಯನ್ನು ಗಳಿಸಿಕೊಳ್ಳುವುದಷ್ಟೇ ನನ್ನ ಧ್ಯೇಯವೇ ಹೊರತು ಅದನ್ನು ಪ್ರಚಾರಕ್ಕೆ ಒಡ್ಡುವುದಲ್ಲ. ಆಗಲೇ ಹೇಳಿದರು, ನಾವು 26ಕ್ಕೆ ಬರ್ತಾ ಇದ್ದೇವೆ, ಬಂದ ತಕ್ಷಣ ಮನೆ ಬರಬೇಕು, ನಾನು ಫೋನ್ ಮಾಡ್ತೇನೆ. ಒಂದು ದಿನದ ಹಿಂದೆ ಫೋನ್ ಮಾಡಿದರು, ಮನೆಗೆ ಬನ್ನಿ ಅಂತ. ನಿನ್ನೆ ನಾನು 11 ಗಂಟೆ 10 ನಿಮಿಷಕ್ಕೆ ಅವ್ರ ಮನೆಯಲ್ಲಿದ್ದೆ. ಹೆಚ್ಚು ಕಮ್ಮಿ 2.5-3 ತಾಸು ಅಥವಾ 4-4.5 ತಾಸು ಅವರೊಟ್ಟಿಗೆ ಕಳೆದೆ. ಪ್ರಥಮವಾಗಿ ಶಿವಣ್ಣ ಕ್ಯಾನ್ಸರ್ ಗೆದ್ದು ಭಾರತಕ್ಕೆ, ಕನ್ನಡದ ನೆಲಕ್ಕೆ ಕಾಲಿಟ್ಟ ಈ ಹೊತ್ತಿನಲ್ಲಿ ಮೊದಲಾಗಿ ನಮ್ಮ ಚಾನಲ್ನೊಟ್ಟಿಗೆ ಪತಿ ಪತ್ನಿ ಇಬ್ಬರು, ಶಿವಣ್ಣ ಮತ್ತು ಗೀತಮ್ಮನಿಂದ ಮಾತು ಆರಂಭಿಸಿ ಶಿವಣ್ಣ ಮತ್ತು ಗೀತಮ್ಮನೊಟ್ಟಿಗೆ ಅದನ್ನು ಮುಗಿಸಿದ್ದೇನೆ. ಬಹಳ ಹೃದಯಂಗಮವಾದಂಥ ಮಾತುಕತೆ. ಆಮೇಲೆ ಜಗತ್ತಿಗೆ ಗೊತ್ತಿಲ್ಲದೇ ಇದ್ದಂಥ ಹಲವಾರು ಸತ್ಯಗಳನ್ನು ಇಲ್ಲಿ ಗೀತಮ್ಮ ಮತ್ತು ಶಿವಣ್ಣ ರಿವೀಲ್ ಮಾಡಿದ್ದಾರೆ. ನಾವೇನು ಕ್ಯಾನ್ಸರ್ ಅಂತ ಈ 1-2 ತಿಂಗಳಲ್ಲಿ ಅವರಿಗೆ ನಾವು ಶಿವಣ್ಣನಿಗೆ ಇಂಥ ಒಂದು ರೋಗ ಬಂದಿದೆಯಂತೆ, ಇಂಥ ಆತಂಕಕ್ಕೆ ಶಿವಣ್ಣ ಒಳಗಾಗಿದ್ದಾರೆ ಅನ್ನುವಂಥ ಮಾತನ್ನು ಕೇಳಿದ್ವಲ್ಲ, ಅಲ್ಲ. ಅದಕ್ಕೂ ಪೂರ್ವದಲ್ಲಿ ನೀವು ನಿರೀಕ್ಷೆ ಮಾಡದೇ ಇದ್ದಂಥ ಕರಳು ಕತ್ತರಿಸುವ ಘಟನೆಗಳು ಇದೆ. ಆಸ್ಪತ್ರೆಯಲ್ಲಿ ಆಪರೇಷನ್ ಆಗಿ ಗೆದ್ದ ನಂತರವೂ ಶಿವಣ್ಣ ಜೀವನ್ಮರಣದ ಒಟ್ಟಿಗೆ ಹೋರಾಡದಂಥ ಅಮೆರಿಕದ ಕಥೆ ನಮಗೆ ಗೊತ್ತಿಲ್ಲ, ಅದು ಇದೆ. ಎಲ್ಲವನ್ನ ಸಮಗ್ರವಾಗಿ ಜೀವನ, ಬದುಕು, ದಾಂಪತ್ಯ ಇವೆಲ್ಲವನ್ನ ಹಂಚಿಕೊಂಡಂಥ ಗೀತಮ್ಮ ಮತ್ತು ಶಿವಣ್ಣ ಅತ್ಯಂತ ಭಾವುಕರಾಗಿ ನನ್ನ ಕಣ್ಣಲ್ಲೂ ನೀರು ತರಿಸಿ ಅವರೂ ಅತ್ತು ಎಲ್ಲವನ್ನ ಬರಿದಾಗಿಸ್ಕೊಂಡೆವು. ನಿಮ್ಮೊಟ್ಟಿಗೆ ಮಾತಾಡಿದ್ದು ಬಹಳ ಬಹಳ ಅತ್ಯಂತ ಖುಷಿಯಾದಂಥ ಮಾತುಕತೆ. ಶಿವಣ್ಣನ ಪುನರ್ಜನ್ಮದ ಪ್ರಥಮ ಸಂದರ್ಶನ ನಾವು ನಿಮಗೆ ಕೊಟ್ಟದ್ದು ನನಗೆ ಅತ್ಯಂತ ಧನ್ಯತೆ ಇದೆ ಅಂತ ಗೀತಮ್ಮ ಹೇಳಿದ್ದನ್ನು ನನ್ನ ವೃತ್ತಿ ಜೀವನದ ಒಂದು ಪರಮೋಚ್ಚ ಕ್ಷಣ ಅಂತ ನಾನು ಭಾವಿಸ್ತೇನೆ. ಕೊನೆಗೂ ಒಬ್ಬ ಪತ್ರಕರ್ತ ಪಡ್ಕೋಬೇಕಾದದ್ದಿಷ್ಟೇ, ಏನು? ಪರಸ್ಪರ ಒಂದು ವಿಶ್ವಾಸಾರ್ಹತೆ, ಪ್ರಾಮಾಣಿಕವಾದಂಥ ಒಂದು ಸಂಬಂಧ, ಯಾವುದೇ ಕಿಲುಬಿಲ್ಲದ ಒಂದು ಒಡನಾಟದ ಪರಮ ಸತ್ಯ. ಆ ಸತ್ಯಕ್ಕೆ ಮುಖ ಮಾಡಿ ನಡೆಯಬೇಕಾದದ್ದು ಒಬ್ಬ ಪತ್ರಕರ್ತನ, ಮಾಧ್ಯಮದಲ್ಲಿದ್ದವರ ಒಂದು ಮನೋಧರ್ಮವೂ ಹೌದು, ವೃತ್ತಿ ಧರ್ಮವೂ ಹೌದು ಅಂತ ನಂಬಿದ್ದೇನೆ. ಗೀತಮ್ಮ ನನಗೆ ಹೊಸಬರಲ್ಲ, ಶಿವಣ್ಣನೂ ನನಗೆ ಹೊಸಬರಲ್ಲ. ಗೀತಮ್ಮ ಮನೆಗೆ ಸೊಸೆಯಾಗಿ ಬಂದ ದಿನಗಳಿಂದ ನೋಡ್ತಾ ಬಂದವನು. ಹಿರಿ ಸೊಸೆಯಾಗಿ ಯಾವ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಆ ರೀತಿ ನಿರ್ವಹಿಸಿದ ಹೆಣ್ಣುಮಗಳು. ನನಗೆ ತುಂಬ ಆಪ್ತರು. ಹಾಗಾಗಿ ಅವರ ಕರೆಯ ಮೇರೆಗೆ ಅವರ ಮನೆಗೆ ಹೋಗಿ ಸಾಂತ್ವನವನ್ನು ಹೇಳಿ ಅವರ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳುವಂಥ ಒಂದು ಸೌಭಾಗ್ಯ ಅವರು ನನಗೆ ಕಲ್ಪಿಸಿದ್ದಕ್ಕಾಗಿ ಶಿವಣ್ಣ ಮತ್ತು ಗೀತಮ್ಮ ಇಬ್ಬರಿಗೂ, ಕಿರಿಯ ಮಗಳಿಗೂ ನಾನು
ಯಾವತ್ತೂ ಋಣಿಯಾಗಿದ್ದೇನೆ. ಈ ಮಾತುಕತೆಯನ್ನು ನಿಮಗೆ ಹಂಚಿಕೊಳ್ಳುವ ಈ ಹೊತ್ತಿನಲ್ಲಿ ಒಂದು ಮಾತನ್ನು ಹೇಳಬೇಕು ಏನಂತಂದರೆ, ಶಿವಣ್ಣ ಶಿವಣ್ಣನೇ. ಶಿವಣ್ಣನಿಗೆ ಪರ್ಯಾಯ ಇಲ್ಲ, ಶಿವಣ್ಣನಿಗೆ ಕಂಪ್ಯಾರಿಸನ್ ಇಲ್ಲ. ಅದರ ಜೊತೆ ಶಿವಣ್ಣ ಇವತ್ತು ಈ ರೀತಿಯ ಒಂದು ಮೃತ್ಯುಂಜಯ ಅನ್ನುವಂಥ ವಿಶೇಷಣಕ್ಕೆ ತುತ್ತಾಗಿ ಹೊತ್ತಾಗಿ ಮತ್ತು ಬದುಕಿಗೆ ಒಂದು ಮಾದರಿಯಾಗಿ ನಿಂತಿದ್ದಾರೆ ಅಂತಂದರೆ ಅದರ ಸಂಪೂರ್ಣ ಕ್ರೆಡಿಟ್ ಹೋಗಬೇಕಾದದ್ದು ಗೀತಮ್ಮ ಅವರಿಗೆ. ಬನ್ನಿ ಅವರ ಮಾತುಕತೆಗೆ ಮುಖಾಮುಖಿಯಾಗೋಣ ಮತ್ತು ಅವರಿಗೆ ದೀರ್ಘಾಯುಷ್ಯವನ್ನು, ಅವರ ದಾಂಪತ್ಯ ಇದೇ ರೀತಿಯಲ್ಲಿ ಸುಖಮಯವಾಗಿ ಸಮೃದ್ಧವಾಗಿ ಇನ್ಯಾವುದೇ ಕಾಕದೃಷ್ಟಿಯೋ ಅವ್ರ ಮೇಲೆ ಬೀಳದೇನೆ, ಕಾಲವೂ ಅವರಿಗೆ ಯಾವುದೇ ರೀತಿಯ ಒಂದು ತೊಂದರೆಯನ್ನು ಕೊಡದೇನೆ ಅವರನ್ನು ರಕ್ಷಿಸಲಿ, ಅವರನ್ನು ಬೆಳೆಸಲಿ, ಬಾಳಲಿ. ಮುಂದಿನ ಅವರೆಲ್ಲ ಹೊಸ ಹೊಸ ಚಿತ್ರಗಳು ನಮ್ಮನ್ನು ಮತ್ತೆ ಹೊಸ ಶಿವಣ್ಣನನ್ನು ಎದುರುಗೊಳ್ಳುವಾಗೆ ಮಾಡಲಿ ಅಂತ ಹಾರೈಸ್ತಾ ಈ ಸಂದರ್ಶನಕ್ಕೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಬನ್ನಿ ಕೇಳೋಣ. ಗೀತಮ್ಮ ನಮಸ್ತೆ. ನಮಸ್ತೆ ಸರ್. ನೀವು ಅಮೆರಿಕದಲ್ಲಿದ್ದಾಗಲೇ ನನಗೆ ಫೋನ್ ಮಾಡಿದಿರಿ. ನನಗೆ ಆ ಕ್ಷಣವನ್ನು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನೀವು ನನ್ನ ವಿಡಿಯೋ ನೋಡಿ ಫೋನ್ ಮಾಡಿದಿರಿ. ಆಮೇಲೆ ಶಿವಣ್ಣನ ಈ ಪ್ರಸಂಗದ ಬಗ್ಗೆ ನನಗೆ ಜನರಿಗೆ ಅದನ್ನು ವಿವರವಾಗಿ ಒಂದು ತಿಳಿಸಬೇಕು ಅಂತ ಆಸೆ. ಯಾಕೆಂದರೆ ನೀವಾಗ್ಬೋದು, ಶಿವಣ್ಣ ಆಗ್ಬೋದು, ಇಂಥ ಒಂದು ಸಂದಿಗ್ಧ ಸ್ಥಿತಿಯನ್ನು ಹೇಗೆ ಸ್ಪೋರ್ಟಿವ್ ಆಗಿ ಅದನ್ನು ಎದುರಿಸಿದ್ರಿ ಅಂದರೆ ಅದು ಸಮಾಜಕ್ಕೊಂದು ಮಾದರಿ. ಯಾಕೆಂದರೆ ಯಾವತ್ತಾದರೂ ಒಂದು ಸಾವು ನಮ್ಮ ಕಣ್ಣೆದುರಿಗೆ ನಿಂತಿದೆ ಅಂತ ಆದಾಗ ಅದನ್ನು ಎದುರಿಸೋದು ಅಷ್ಟು ಸುಲಭದ ಮಾತಲ್ಲ. ಆದರೆ ನೀವು ಅದನ್ನು ಎದುರಿಸಿ ಬಂದಿದ್ದೀರಿ, ಇವತ್ತು ಗೆದ್ದು ಬಂದಿದ್ದೀರಿ. ನಿಮಗೆ ಇಡೀ ಕನ್ನಡಿಗರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮೇಡಮ್ ಹೇಳಿ, ನೀವು ಅವತ್ತು ನನಗೆ ಫೋನ್ ಮಾಡಿದ್ರಿ, ಆ ಸಂದರ್ಭ ಹೇಗಿತ್ತು? ನಾನು ನಿಮ್ಮ ಹತ್ರ ಮಾತಾಡಿದಾಗ ಅವ್ರ ಹಾಸ್ಪಿಟಲಿಂದ ನಾವಿರೋ ಜಾಗಕ್ಕೆ ಹೋಟೆಲಿಗೆ ಬಂದಾಗಿತ್ತು. ಅವರು ರಾತ್ರಿ ಸುಮ್ಮನೆ ಏನೋ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ, ನಿಮ್ಮದು ಬಂತು ಅವಾಗ. ಸರಿ ಅದೇನಂತ ನೋಡೋಣ ಅಂತ ಹೋದಾಗ ಐ ಕುಂಟ್ ಸ್ಟಾಪ್ ಸೀಯಿಂಗ್ ಇಟ್. ಅಷ್ಟೂ ನೋಡಿದೆ ನಾನು. ಅದರಲ್ಲಿ ನೀವು ಅವ್ರ ಬಗ್ಗೆ ಮಾತಾಡಿದ್ದೀರಾ, ಆ್ಯಕ್ಚುಲಿ ಶಿವಣ್ಣ ಅವ್ರ ಬಗ್ಗೆ. ನನಗನ್ಸಿದ್ದು ನೀವೇನೋ ಅವ್ರ ಜೊತೆಗೆ ಪಕ್ಕ ಇದ್ದು ಬರ್ದಂಗಿತ್ತು ಅದು. ಇನ್ಫ್ಯಾಕ್ಟ್ ಅವರು ನೀವು ಮೀಟ್ ಮಾಡಿ ಕ್ವೈಟ್ ಸಮ್ ಟೈಮ್ ಆಗಿತ್ತು. ಬಟ್ ನಿಮಗೆ ಅವ್ರ ಬಗ್ಗೆ ಎಲ್ಲ ಗೊತ್ತಿತ್ತು. ಈಗ ನಾನೇನಾದರೂ ಬರೆದಿದ್ರೆ ಅದೇ ಥರ ಬರೀತಿದ್ದೆ ಅಂತ ಅನಿಸುತ್ತೆ ನನಗೆ. ಸೊ ದಟ್ ನನಗೆ ತುಂಬ ಸಂತೋಷ ಆಯ್ತದು. ಅವರು ಹೆಂಗಿದ್ದಾರೆ ಹಾಗೇ ಹೇಳಿದ್ರಿ ನೀವು, ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ. ಸೊ ನನಗೆ ಭಾಳ ಸಂತೋಷ ಆಯಿತು. ಬೆಳಗ್ಗೆ ಎದ್ದು ನಾನು ಅವ್ರ ಹತ್ರ ಹೇಳಿದೆ, ಅವ್ರು ಎದ್ಮೇಲೆ, ಹಿಂಗೆ ಇದನ್ನು ನೋಡಿ ಗಣಪತಿಯವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಇದರಲ್ಲಿ ನಿಮ್ಮ ಬಗ್ಗೆ ಅಂತ. ಆಮೇಲೆ ಮಕ್ಕಳು ಎಲ್ಲರೂ ನೋಡಿದ್ರು, ದೇವರ್ ಆಲ್ ಸೋ ಹ್ಯಾಪಿ. ಏನಾಗುತ್ತೆ, ನಾವು ವೀಡಿಯೋಸ್ ನೋಡ್ಬೇಕಾದ್ರೆ ಯಾರ್ಯಾರು ಏನೇನೋ ಹಾಕಿರ್ತಾರೆ, ಅವ್ರಿಗೇನು ಗೊತ್ತೂ ಇರಲ್ಲ ಅದರಲ್ಲಿ, ಹಂಗೆ ಹಾಕ್ಬಿಟ್ಟಿರ್ತಾರೆ ಅದರಲ್ಲಿ. ಸೊ ದಿಸ್ ವಾಸ್ ಪ್ಯೂರ್ ಅಷ್ಟೇ. ನನಗೆ ನೀವಿಬ್ಬರು ಮಾತಾಡಿದಾಗ ನಾನು ಮಾತಾಡಿದ್ದೇನೆ, ನೀವು ಅದಕ್ಕೆ ನಂಗೆ ಖುಷಿಪಟ್ಟು ಮಾತಾಡಿದ್ರಿ ಅಂತಲ್ಲ, ಆದರೆ ಶಿವಣ್ಣ ನೀವು ಅಲ್ಲಿಂದ ಮಾತಾಡಿದ್ರಲ್ಲ ಆಪರೇಷನ್ ಆದಮೇಲೆ, ಅದು ನನಗೊಂದು ಒಂದು ಭರವಸೆ ಮತ್ತು ಅದೇನಾಗುತ್ತೆ, ಫೋನ್ ಮಾಡೋಣ ಆಮೇಲೆ ಮಾಡೋಣ ಅಂತ ಅಂದ್ಕೊಳ್ತೀವಲ್ಲ, ನಾವು ಮಾಡೋದಿಲ್ಲ. ಆಮೇಲೆ ನಾವು ನಿಮಗೆ ಎಕ್ಸ್ಪ್ರೆಸ್ ಮಾಡಬೇಕಿತ್ತು, ಹೇಳಬೇಕಿತ್ತು. ನೀವು ನನಗೆ ತುಂಬ ವರ್ಷದಿಂದ ಗೊತ್ತು. ಸೊ ಐ ವಾಂಟೆಡ್ ಯು ಟು ನೋ ವಾಟ್ ಇಟ್. We both were so happy seeing that minute there. ಗೀತಮ್ಮ, ಈ ಇದಿಲ್ಲ, ಶಿವಣ್ಣನಿಗೆ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾದ ಪ್ರಥಮ ಕ್ಷಣದಿಂದ ನನಗೆ ಹೇಳಿ, ಯಾವಾಗ ಇದು ಗೊತ್ತಾಯಿತು? ಐ ಥಿಂಕ್ ಇಟ್ ವಾಸ್ ಮಾರ್ಚ್ ಅಂತ ಕಾಣುತ್ತೆ ನನಗೆ. ಕೊಲ್ಲೂರಲ್ಲಿ ದೇರ್ ವಾಸ್ ಅ ಲಿಟಲ್ ಬಿಟ್ ಆಫ್ ಡಿಫ್ರೆನ್ಸ್ ಇನ್ ಹಿಸ್ ಯೂರಿನ್. ಆಮೇಲೆ ನೆಕ್ಸ್ಟ್ ಡೇಗೆ ಫಿಕ್ಸ್ ಮಾಡಿದ್ರು ಡಾಕ್ಟರ್ನ, ನಮ್ಮ ಕಾರ್ಡಿಯಾಲಜಿಸ್ಟ್ ಅವರು ಆ್ಯಕ್ಚುಲಿ. ಬಟ್ ಇದೆಲ್ಲ ಟೆಸ್ಟ್ ಮಾಡಿಸಿದ್ರು. ಆ ಟೆಸ್ಟಲ್ಲಿ ಎಲ್ಲ ಆಯಿತು, ಅದು ಸ್ಕ್ಯಾನ್ ಆಯಿತು, ಎಲ್ಲ ಆಯಿತು. ಒನ್ ಯಂಗ್ ಡಾಕ್ಟರ್ ಕೇಮ್ ದೇರ್. ಅವ್ರ ಥರ ತುಂಬ ಚಿಕ್ಕವರು, ಅವ್ರು ಏಜಲ್ಲಿ ಭಾಳ ಚಿಕ್ಕವ್ರು. ಬಂದುಬಿಟ್ಟು ಆ ಮಾನಿಟರ್ ಹತ್ರ ಕೂತ್ಕೊಂಡ್ರು. ಒಂದು 5 ನಿಮಿಷನೂ ನೋಡಿಲ್ಲ ಅವರು. She got up from there. I don't know, they were telling something to the doctor. ಅವ್ರ ಹತ್ರ ನನ್ನ ಹತ್ರ ಬಂದುಬಿಟ್ಟು ಅವ್ರು ಇಷ್ಟೇ ಹೇಳಿದ್ದು, ಸರ್ ಪ್ಲೀಸ್ ಬೇಗ ಟ್ರೀಟ್ ಮಾಡಿಸ್ಕೊಳ್ಳಿ, ವಾಟ್ ಎವರ್ ಇಟ್ ಈಸ್ ಸರ್, ಜಸ್ಟ್ ಡೂ ಇಟ್ ಇಮಿಡಿಯೇಟ್ಲಿ ಅಂದ್ಬಿಟ್ಟು ಹೊರಟೊಬ್ರು. ಅವ್ರ ಕಣ್ಣಲ್ಲೂ ನೀರಿತ್ತು.
ಅದಾದಮೇಲೆ ನಮ್ಮ ಡಾಕ್ಟರ್ಸ್ ಬಂದರು ಆ್ಯಂಡ್ ದಿಲೀಪ್ ಅಳಿಯ ಹಾಂ ಹಿ ಸಾ ದ ರಿಪೋರ್ಟ್ ಎವ್ರಿಥಿಂಗ್ ಆ್ಯಂಡ್ ದ ಫಸ್ಟ್ ಫ್ಯೂ ಹಿ ಡಿಡ್ ಇಟ್ ಎಟ್ ಹೋಮ್. ಡಾಕ್ಟರ್ಸ್ ಎಲ್ಲ ಶಶಿಧರ್ ಅಂತ ಮೇನ್ ಡಾಕ್ಟರು, ಅವರು ಇವರೆಲ್ಲ ಸೇರಿಬಿಟ್ಟೆ ಮಾಡಿದ್ದದು. ಆಮೇಲೆ ದೇ ಥಾಟ್ ಸರ್ಜರಿ ಆದಮೇಲೆ ದಟ್ ಇಸ್ ಇಟ್ ಅಂದ್ಕೊಂಡ್ರು ಅವರು. ಅಂದರೆ ಫಸ್ಟ್ ಒಂದು ಸರ್ಜರಿ ಮಾಡಿದ್ವಿ. ಹಾಂ, ಫಸ್ಟ್ ಸರ್ಜರಿ ಆಯಿತು, ಅದು ಫುಲ್ ರೀಚ್ ಆಗಲಿಲ್ಲ ಅಂತೇಳಿ ಮತ್ತೊಂದಾಯಿತು. 2 ಸರ್ಜರೀಸ್ ಆಯ್ತು ಅವಾಗ. ಬಟ್ ಅದೇನಾಯಿತು, ಅದೆಲ್ಲ ಕ್ಲಿಯರಾಗಿ ಹೋಗ್ಬಿಡ್ತು. ಸ್ಕ್ಯಾನ್ ಮಾಡಿದಾಗ ಪೆಟ್ ಸ್ಕ್ಯಾನು ಮಾಡಿದ್ವಿ, ಫುಲ್ ಕ್ಲಿಯರ್ ಇಟ್ ವಾಸ್. ತಕ್ಷಣ ಬೇರೆ ಕಡೆ ಬಂದುಬಿಡ್ತು, ಅದನ್ನು ಬಿಟ್ಟು ಮತ್ತೆ ಬೇರೆ ಬಂತು. ಆ್ಯಂಡ್ ದೆನ್ ದಟ್ ಈಸ್ ದ ಥಿಂಗ್, ದೆ ಸ್ಟಾರ್ಟೆಡ್ ದ ಕೀಮೋ ಆಫ್ಟರ್ವರ್ಡ್ಸ್. ಬಹುಶಃ ಈ 2 ಆಪರೇಷನ್ ಆದದ್ದು ಜಗತ್ತಿಗೆ ಹೆಚ್ಚು ಗೊತ್ತಿಲ್ಲ. ಇಲ್ಲ, ಯಾರಿಗೂ ಗೊತ್ತಿಲ್ಲ. ಇಲ್ಲ. ಆಮೇಲೆ 3ನೇ ಸರಿ ಇದಾದಾಗ ನೀವು ಅದು ಮಾಡಿಸ್ಕೊಂಡಾಗ ಶಿವರಾಜ್ ಕುಮಾರ್ ಅವ್ರಿಗೂ ಗೊತ್ತಿಲ್ಲ. ಗೊತ್ತಿಲ್ಲ. ಇಲ್ಲ, ನಾನು, ನಿವೇದಿತಾ, ದಿಲೀಪ್, ಮಧು ಆ್ಯಂಡ್ ಮೈ ಎಲ್ಡರ್ ಸಿಸ್ಟರ್. ಏನು ಹೇಳಿದ್ರಿ ಶಿವಣ್ಣಗೆ? ಇಲ್ಲ, ಹಿಂಗೇನು ಇನ್ಫೆಕ್ಷನ್ ಇದೆ, ಅದನ್ನು ಡಾಕ್ಟರ್ ಮಾತಾಡಿದರು, ನಾನೇನು ಹೇಳಲಿಲ್ಲ. ಬಿಕಾಸ್ ಸಡನ್ಲಿ ಇಫ್ ವಿ ಟೆಲ್ ಹಿಮ್ ಹೌ ವಿಲ್ ಹಿ ಟೇಕ್ ಇಟ್ ಅಂತ ನಮಗೆ ಗೊತ್ತಿಲ್ಲ ನಮಗೆ. ಸೊ ದಿಲೀಪ್ ಕೂಡ ಅಂದರು, ನೋಡೋಣ ಆಂಟಿ, ಇದೆಲ್ಲ ಟ್ರೀಟ್ಮೆಂಟ್ ಆಗಲಿ. ಇದು ನಮ್ಮ ಪ್ರಕಾರ ಎವ್ರಿಬಡಿ ಥಾಟ್ ಇಟ್ ವೋಂಟ್ ಕಮ್, ಎವ್ರಿಬಡಿ. ಅಲ್ಲಿಗೆ ಮುಗೀತು, ರಿಪೀಟ್ ಆಗಲಿಕ್ಕಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇಟ್ ಕೇಮ್ ಟು ಅನದರ್ ಒನ್. ಅವಾಗ ಸ್ಕ್ಯಾನ್ ಮಾಡಿದಾಗ ಇಟ್ ಹ್ಯಾಡ್ ಸ್ಪ್ರೆಡ್ ಟು ದ ಮಸಲ್ಸ್. ಫಾಸ್ಟಾಗಿ ಅದು ಸ್ಪ್ರೆಡ್ ಆಗ್ತಾ ಇತ್ತದು. ದಟ್ಸ್ ವಾಟ್ ದ ಡಾಕ್ಟರ್ ಸೆಡ್, ತುಂಬ ಫಾಸ್ಟ್ ಆಗಿದೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ವೆನ್ ಇಟ್ ಹ್ಯಾಡ್ ಸ್ಪ್ರೆಡ್ ಟು ದ ಮಸಲ್ ವಿ ಹ್ಯಾಡ್ ಟು ಟೆಲ್ ಹಿಮ್. ದಟ್ ವಾಸ್ ದ ಟೈಮ್ ದಟ್ ಐ ಸ್ಪೋಕ್ ಟು ಹಿಮ್ ಆ್ಯಂಡ್ ಐ ಟೋಲ್ಡ್ ಹಿಮ್. ನಿಮಗೆ ಮೇಡಮ್, ಒಬ್ಬ ಪತ್ನಿಯಾಗಿ ನಾನು ಹೇಳೋದು, ಇಡೀ ಕುಟುಂಬದ ಒಂದು ಬೆನ್ನೆಲುಬು ಥರ ನೀವು ನಡ್ಕೊ ಬಂದಿದ್ದೀರಿ. ನಾನು ತುಂಬ ವರ್ಷಗಳಿಂದ ನೋಡಿದ್ದೀನಿ. ಶಿವಣ್ಣ ಇವತ್ತಿಷ್ಟು ಗಟ್ಟಿಯಾಗಿ, ಇವತ್ತಿಷ್ಟು ಒಂದು ಸ್ಪೋರ್ಟಿವ್ ಆಗಿ ಬೆಳೆದಿದ್ದಾರೆ, ಬದುಕಿದ್ದಾರೆ. ಅದನ್ನೆಲ್ಲವನ್ನೂ ಬಂದದ್ದನ್ನು ಸ್ವೀಕರಿಸ್ತಾರೆ ಅಂದರೆ ಅದು ಕೇವಲ ಶಿವಣ್ಣಂದು ಅಂತ ನಾನು ನಂಬೋದಿಲ್ಲ. ಅದು ಗೀತಮ್ಮನ ಅರ್ಧ, ಶಿವಣ್ಣನ ಅರ್ಧ, ಅದು ಇದ್ದೇ ಇದೆ. ನೀವು ಫಸ್ಟ್ ಟೈಮ್ ಶಿವಣ್ಣಗಿದು ಅಂತ ಗೊತ್ತಾದಾಗ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು? ಅದನ್ನು ಹೇಗೆ ನೀವು ಸ್ವೀಕರಿಸಿದ್ರಿ? ನನಗೆ ಏನಂತಲೇ ಗೊತ್ತಾಗಲಿಲ್ಲ. ಅಂದರೆ ಹೆಂಗೆ ತಗೋಬೇಕು, ಏನು ಮಾಡಬೇಕು ನೆಕ್ಸ್ಟು. ಐ ಜಸ್ಟ್ ಬಿಕೇಮ್ ಬ್ಲ್ಯಾಂಕ್. ಯಾಕಂದರೆ ನಾಟ್ ಫಾರ್ ಹಿಮ್ ಹಾಗನ್ನಿಸ್ತು ನನಗೆ. ಅದಕ್ಕಿಂತ ಮುಂಚೆ 2 ಸೀರಿಯಸ್ ಇದೇ ಥರ ಆಗಿತ್ತು. ಅನ್ಯೂರಿಸಮ್ ಆಗಿತ್ತು. ವಿ ಗಾಟ್ ಹಿಮ್ ಟ್ರೀಟೆಡ್ ಫಾರ್ ದ್ಯಾಟ್, ಆ್ಯಂಡ್ ದ ಹಾರ್ಟ್ ಥಿಂಗ್ ವಿ ಗಾಟ್ ಹಿಮ್ ಟ್ರೀಟೆಡ್ ಫಾರ್ ದ್ಯಾಟ್. ಆ್ಯಂಡ್ ಅವರೆಲ್ಲ ಅದೆರಡೂ ತಗೋಬೇಕಾದ್ರೆ ಭಾಳ ಧೈರ್ಯದಿಂದ ತೊಗೊಂಡಿದ್ರು ಅದನ್ನ. ಬಟ್ ಕ್ಯಾನ್ಸರ್ ಇಸ್ ಡಿಫ್ರೆಂಟ್. ಹೌದೌದು. ನಾನು ಈಗ ಈ ವರ್ಡ್ ಹೇಳ್ತಾ ಇದ್ದೀನಿ ಗಣಪತಿ ಅವರೇ. ಆ ಕ್ಯಾನ್ಸರ್ ಅನ್ನೋ ವರ್ಡೇ ನಾನು ಯೂಸ್ ಮಾಡಿರಲಿಲ್ಲ, ನನ್ನ ಕೈಲಿ ಆಗ್ತಾ ಇರಲಿಲ್ಲ ಅದನ್ನ. ಆ್ಯಂಡ್ ಐ ಟೋಲ್ಡ್ ಹಿಮ್ ಆ್ಯಂಡ್ ಹಿ ಗಾಟ್ ವೆರಿ ಅಪ್ಸೆಟ್. ದೆನ್ ಕ್ವೈಟ್ ಆದರು ಫಾರ್ ಫ್ಯೂ ಅವರ್ಸ್ ಅಷ್ಟೇ. ದೆನ್ me and we both, when we were there, he broke down once, and we told him. ನಾನು ನೀವು ಏನು ಹೇಳಿದ್ವಿ ಅಂದರೆ, ಐ ಟೋಲ್ಡ್ ಹಿಮ್, ಇವಾಗ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ, ದಿಸ್ ಇಸ್ ನಾಟ್ ದ ಎಂಡ್ ಆಫ್ ಇಟ್, ಆ್ಯಂಡ್ ಐ ನೋ ಯು ವಿಲ್ ಡೂ ಇಟ್. ನಾವು ನಿಮ್ಮ ಜೊತೆಗೆ ಅವ್ರ ಜೊತೆಗೆ ನಾವು ಇದ್ದೇ ಇದ್ವಿ. ಬಟ್ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಅದು ಸ್ಥೈರ್ಯ ಇತ್ತಲ್ಲ, ಅದು ಗಟ್ಟಿ ಮನಸ್ಸು, ಅದು ಅವ್ರಿಗೆ ಹೆಲ್ಪ್ ಮಾಡ್ತು. ಹಿ ಟುಕ್ ಇಟ್ ಲೈಕ್ ಫೀವರ್, ಇದೇನೋ ಜ್ವರ ಬಂದು ಹೋಗುತ್ತೆ ಆ ಥರ. 2-3 times ಹಿ ಬ್ರೋಕ್ ಡೌನ್. ಅಂದರೆ ಅದು ಒಂದು ಸರಿ, ಮತ್ತು ಸೆಕೆಂಡ್ ಟೈಮ್ ಇಟ್ ವಾಸ್ ವಿತ್ ದ ಡಾಕ್ಟರ್ಸ್. ಡಾಕ್ಟರ್ಸ್ ಹೇಳಿದ್ರು, ನಿಮಗೇನಾಗಲ್ಲ ಶಿವಣ್ಣವ್ರೆ, ಇದೇ ಟ್ರೀಟ್ಮೆಂಟು, ಲೈಫಿಗೆಲ್ಲ ಥ್ರೆಟ್ ಇಲ್ಲ, ಬಟ್ ಟ್ರೀಟ್ಮೆಂಟ್ ಮಾಡಲೇಬೇಕು ಈ ಥರ ಅಂದಾಗ ಹಿ ಟೋಲ್ಡ್ ದೆಮ್ ದಟ್ ನನ್ನನ್ನು ನಾನು ನಿಮ್ಮ ಹತ್ರ ಕೊಟ್ಟಿದ್ದೀನಿ, ನೀವೇನಾದರೂ ಮಾಡಿ. ಆಗ ಹಿ ಬ್ರೋಕ್ ಡೌನ್. ದಟ್ ವಾಸ್ ದ ಸೆಕೆಂಡ್ ಟೈಮ್. ಆಮೇಲೆ ಇದು DKD ವಾಸ್ ಗೋಯಿಂಗ್ ಆನ್.
ಅಲ್ಲಿ ಎಲ್ಲದಕ್ಕೂ ಡಾನ್ಸಿಗೆ ಕರೀತಾರೆ ದಟ್ ಈಸ್ ದ ಶೋ ಇಟ್ ಈಸ್. ಅಲ್ಲಿ ಐ ಹ್ಯಾಡ್ ಟು ಟೆಲ್ ಬಿಕಾಸ್ ಅವ್ರನ್ನ ಜಾಸ್ತಿ ಸುಸ್ತಾಗ್ತಾರೆ ಅಂತೇಳಿ, ಬಿಕಾಸ್ ಸರ್ಜರಿ ಆಗ್ತಾ ಇತ್ತಲ್ಲ ಅವಾಗ ಆಗಿತ್ತು ಎಲ್ಲನೂ. ಸೊ ನಾನು ಅದನ್ನ ಹೇಳಲೇಬೇಕಾಗಿತ್ತು. ಸೊ ಅನುಶ್ರೀ ಅವ್ರಿಗೆ ಮತ್ತು ಶೋ ಪ್ರೊಡ್ಯೂಸರ್ ಇವ್ರಿಗೆ ವರುಣ್ ಅವರಿಬ್ರಿಗೆ ಹೇಳ್ದೆ. ಆವಾಗ ಅವರಿಗೂ ಗೊತ್ತಿರಲಿಲ್ಲ, ದಿನ ಗೊತ್ತಿರಲಿಲ್ಲ ಅವರಿಗೆ. ಸೊ ದೇ ಹ್ಯಾಂಡಲ್ಡ್ ಇಟ್ ವೆರಿ ವೆಲ್. ಅನುಶ್ರೀ ಅವರು ಮೇಲ್ ಕರೆಯೋದನ್ನ ಕಮ್ಮಿ ಮಾಡಿ, ಅದಕ್ಕೋಸ್ಕರನೇ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ಅವರಿಗೆ. ಆ್ಯಂಡ್ ದ ಹೋಲ್ ಟೀಮ್ ವೆನ್ ದೇ ಕೇಮ್ ಟು ನೋ, ಅವರು ಅಷ್ಟೇ ನಂತರನೇ ಚೆನ್ನಾಗಿ ನೋಡಿಕೊಂಡ್ರು. ಅಲ್ಲಿಗೆ ಎಬ್ಬಿಸ್ತಾ ಇರಲಿಲ್ಲ ಬೇಕಂತ. ಆ ಟೈಮಲ್ಲಿ ಶಿವರಾಜ್ ಕುಮಾರ್ ಅವ್ರು ಬಂದು ನನ್ನ ಹತ್ರ ಒಂದು ದಿವಸ ಕಂಪ್ಲೇಂಟ್, ಏನಕ್ಕೂ ಗೊತ್ತಿಲ್ಲ ಅನುಶ್ರೀ ಎಲ್ಲ ನಾನು ಯಾಕೆ ಡಾನ್ಸಿಗೆ ಕರೀತಾ ಇಲ್ಲ ಈಗ ಅಂತ. ಹಿ ಹ್ಯಾಸ್ ರಿಯಲೈಸ್ ದಟ್. ಆ್ಯಂಡ್ ಐ ಸೆಡ್ ಮೇ ಬಿ ಎಷ್ಟೊಂದು ಜನ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಅಂದೆ. ಸುಮ್ಮನೆ ಏನೋ ಬೇಗ ಆನ್ಸರ್ ಕೊಟ್ಟೆ ಅವತ್ತು. ಹಿ ಬಿಕೇಮ್ ಕ್ವೈಟ್ ಆಫ್ಟರ್ ದಟ್. ಇದೆಲ್ಲ ಆದಮೇಲೆ ಐ ಟೋಲ್ಡ್ ಹಿಮ್ ವೆನ್ ಇಟ್ ವಾಸ್ ಇನ್ನು ಪ್ರಾಪರ್ ಕೀಮೋ ಸ್ಟಾರ್ಟ್ ಆಗಬೇಕಿತ್ತು ಅದಕ್ಕೆಲ್ಲದಕ್ಕೂ. ಆಮೇಲೆ ಹಿ ವಾಸ್ ಗೆಟಿಂಗ್ ಟಯರ್ಡ್. ಇಲ್ಲಿ ಮನೇಲೇ ಹೇಳಿದ್ರೆ? ನೋ, ಯೂಶ್ವಲಿ ನಾವು ಏನೇ ಮಾತಾಡೋದಿದ್ರು, ಏನೇ ಆರ್ಗ್ಯುಮೆಂಟ್ ಇದ್ರು ಇನ್ ದ ಕಾರ್ ಇಟ್. ಚಿಕ್ಕ ಮಕ್ಕಳಿದ್ದಾಗಿಂದ ಅದು ಅಭ್ಯಾಸ ನಮ್ಗೆ. ಅವ್ರ ಮುಂದೆ ವಿ ವುಡ್ ನಾಟ್ ಶೋ. ಸೊ ದಿಸ್ ಆಲ್ಸೋ ಐ ಟೋಲ್ಡ್ ಹಿಮ್ ಔಟ್ಸೈಡ್. ಹಿ ಬಿಕೇಮ್ ಕ್ವೈಟ್. ವಿ ಕೇಮ್ ಬ್ಯಾಕ್ ಹೋಮ್ ಆ್ಯಂಡ್ ದೆನ್ ಇಟ್ ವಾಸ್ ದ ರಿಯಾಕ್ಷನ್ ಹೇಗಿತ್ತು ಶಿವಣ್ಣ? He didn't say anything, Ganapati avare. He just looked at me. We came back home. Amele Dilip was there, Nivi was there. And ಮಗಳಿಗೆ ಪದಾಲು ಗೊತ್ತಾದಾಗ ಏನಂದ್ಲು ನಿವೇದಿತಾ? ಇಲ್ಲ, ಅವಳು ಕ್ವೈಟ್ ಆದ್ಲು ಅಷ್ಟೇ. ಶಿ ಕ್ರೈಡ್ ಅ ಲಾಟ್ ವಿತ್ ಮೀ. ಆ್ಯಂಡ್ ದೆನ್ ಒನ್ ಡೇ ಆಲ್ಸೋ ಅವ್ರ ಮುಂದೆ ಅವಳು ತೋರಿಸ್ಕೊಳ್ಳಿಲ್ಲ. ಅವರು ಅತ್ತಾಗ ಕೂಡ ಶಿ ವಾಸ್ ಸ್ಟ್ರಾಂಗ್. ಅವಳ ಕಣ್ಣಲ್ಲಿ ನೀರಿದ್ರು ಅವ್ರನ್ನ ಮಾತ್ರ ಇದು ಮಾಡೋಕ್ಕೆ ಕೊಡಲಿಲ್ಲ ಅವಳು. ಬೋತ್ ಆಫ್ ಅಸ್. ಆ್ಯಂಡ್ ನಂಗನ್ಸುತ್ತೆ ನಾನೇನೋ ದೊಡ್ಡ ಧೈರ್ಯ ತೊಗೊಂಡು ಅದಾಗೆ ಬರುತ್ತೆ ಅಂತ ಕಾಣಿಸುತ್ತೆ ಗಣಪತಿ ಅವರೇ. ಆ ಧೈರ್ಯ ಎಲ್ಲ ಆ ಟೈಮಿಗೆ ದೇವ್ರು ಕೊಡ್ತಾನೆ ಅಂತ ಕಾಣಿಸುತ್ತೆ. ದಟ್ಸ್ ಹೌ ಐ ವಾಸ್. ನಾನು ಆ ವರ್ಡ್ ಹೇಳ್ತಾ ಇರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಆ ಹೆಸರು ಏನು ಮಿಯಾಮಿ ಕ್ಯಾನ್ಸರ್ ಹಾಸ್ಪಿಟಲ್ ಅಂತ, ನಾನು ಅದನ್ನ ಡೈರೆಕ್ಟಾಗಿ ನೋಡ್ತಾನೆ ಇರಲಿಲ್ಲ. ನಾನು ಆರ್ ವಿ ರಿಯಲಿ ಹಿಯರ್, ಅವರಿಗೋಸ್ಕರ ಬಂದಿದ್ವ ಹಂಗೆ ಮನಸ್ಸಲ್ಲಿ ಅನ್ನಿಸ್ತಾನೇ ಇತ್ತು ಅದು ನನಗೆ. ನಿವೇದಿತಾ ವಾಸ್ ಕ್ವೈಟ್ ಸ್ಟ್ರಾಂಗ್. ತುಂಬ ಸ್ಟ್ರಾಂಗಾಗಿ ಹ್ಯಾಂಡಲ್ ಮಾಡಿ. ಹಿಂದೆ ನಿವೇದಿತನು ಗಟ್ಟಿಯಾಗಿ ನಿಂತಿದ್ದರಿಂದಲೇ ನಿಮಗೆ ಸ್ವಲ್ಪ ಹ್ಯಾಂಡಲ್ ಮಾಡೋದು ಸುಲಭ ಆಯ್ತು? ಯಾ, ಬಿಕಾಸ್ ನಾನು ಅವಳಿಗೆ ತುಂಬ ಹೇಳೋಂಗಿಲ್ಲ, ಯಾಕಂದರೆ ಅವಳು ಚಿಕ್ಕವಳಂತ. ಬಟ್ ಅವಳು ಅಷ್ಟು ದೊಡ್ಡವಳಾಗಿದ್ದಾಳಂತ, ಅಷ್ಟು ಕೇಪಬಲ್ ಅಂತ ನಂಗೆ ಆಗಲೇ ಗೊತ್ತಾಗಿದ್ದು. ಅವಳು ಮೊದಲೇ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಅವಳು ಶಿ ಈಸ್ ವೆರಿ ಕೇಪಬಲ್ ವಿತ್ ಎವ್ರಿಥಿಂಗ್. ಎನಿ ವರ್ಕ್ ಯು ಗಿವ್ ಹರ್, ಅವಳು ಕೇಪಬಲ್ ಆಗಿ ಮಾಡ್ತಾಳೆ. ತುಂಬ ಸಮಾಧಾನ ಅವಳಿಗೆ ಯಾವಾಗಲೂ. ಸೊ ನಾನು ತುಂಬ ಅವಳ ಹತ್ರ ಹೇಳೋಕ್ಕಾಗಲ್ಲ, ಬಿಕಾಸ್ ಶಿ ವಿಲ್ ಬ್ರೇಕ್ ಡೌನ್ ಅಗೇನ್ ಆ್ಯಂಡ್ ಅಗೇನ್. ಅದಾಗಬಾರ್ದಂತ ಹೇಳ್ಬಿಟ್ಟು ಸ್ವಲ್ಪ ಕಾಮಾಗಿ ಹ್ಯಾಂಡಲ್ ಮಾಡ್ಕೊತಾ ಇದ್ದೆ. ನಾನೇನು ತುಂಬ ದೊಡ್ಡ ಶಕ್ತಿ ತಗೊಂಡೆ ಅವ್ರ ಹತ್ರ ಮಾತಾಡಿದ್ರೆ ಏನೂ ಇಲ್ಲ ಗಣಪತಿ ಅವರು. ನಾನು ಕೂತ್ಕೊಂಡು ನನ್ನಷ್ಟಕ್ಕೆ ನಾನು ಥಿಂಕ್ ಮಾಡಿದೆ. ಅದು ಟೈಮ್ ಇದ್ದಾಗ ಏನಾಯ್ತು, ಅದಾದಮೇಲೆ ಶಿವರಾಜ್ ಕುಮಾರ್ ಅವ್ರಿಗೆ ಹಿಂಗೆ ಅಂತ ಗೊತ್ತಾದಮೇಲೆ ನಾನು ಶೂಟಿಂಗ್ ಹೋಗಂಗಿತ್ತು. ಅದು ಬೆಳಿಗ್ಗೆ ಎದ್ದೇಳೋದು, ಅವ್ರ ಜೊತೆಗೆ ಹೋಗೋದು ಬರೋದು. ಆ್ಯಂಡ್ ಐ ವಾಸ್ ವಿತ್ ಹಿಮ್ ಥ್ರೂ ಔಟ್. ಐ ಡಿಂಟ್ ಸೆಂಡ್ ಹಿಮ್ ಅಲೋನ್ ಟು ದ ಶೂಟಿಂಗ್ ಅಟ್ ಆಲ್. ಶಿವಣ್ಣಗೆ ಆಗಿದೆ ಅಂತ ಗೊತ್ತಾದ ಮೇಲೂ ಶೂಟಿಂಗ್ ಮಾಡುವ ಧೈರ್ಯ ಅದು ಆಮೇಲೆ ಅವ್ರಿಗೆ ಹೇಳಿದೆ ನಾನು. DKD ನಡೀತಾ ಇತ್ತು ನನಗೆ ಗೊತ್ತಾದಾಗಿದ್ದು. ಆಮೇಲೆ ಅದಾದಮೇಲೆ ಡಾಕ್ಟರ್ಸ್ ಹತ್ರನೆಲ್ಲ ಮೀಟ್ ಮಾಡಿದಾಗ ಅವರು ಇದೆಲ್ಲ ಆಯಿತು, ಇನ್ನು ಕೀಮೋ ಸ್ಟಾರ್ಟ್ ಮಾಡಬೇಕು, ಇಷ್ಟು ದಿನ ಆಗುತ್ತೆ, ಇಷ್ಟಿಷ್ಟು ದಿವಸಕ್ಕೆ ಅಂತೆಲ್ಲ ಹೇಳಿದ್ರು ಡಾಕ್ಟ್ರು. ಆವಾಗ ಫಸ್ಟ್ ಥಿಂಗ್ ಈ ಆಸ್ಟ್ ಈಸ್, ನಾನು ಅರ್ಜುನ್ ಫಿಲಮ್ ಮಾಡ್ತಾಯಿದ್ದೀನಿ 45, ಅದು ಫಿನಿಶಿಂಗ್ ಬಂದಿದೆ. ಅದು
ಸರ್ ನನಗೆ ಅದಕ್ಕೆ ಪರ್ಮಿಷನ್ ಬೇಕು, ನಾನು ಅದನ್ನ ಮುಗಿಸ್ಲೇಬೇಕು. ಯಾಕಂದರೆ ಇಲ್ಲಾಂದರೆ ಅವ್ರ ಮಂತ್ಸ್ ಟುಗೆದರ್ ವೆಯ್ಟ್ ಆಗುತ್ತೆ, ಅವರಿಗೆ ತುಂಬ ದುಡ್ಡು ಸ್ಪೆಂಡ್ ಮಾಡಬೇಕಾಗುತ್ತೆ ಮತ್ತು ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಡಾಕ್ಟರ್ಸ್ ಅವ್ರಿಗೆ ಅದಕ್ಕೆ ಪರ್ಮಿಷನ್ನು ಕೊಟ್ಟರು, ಅದಕ್ಕೆ ಮಾಡಿದ್ರು. ಅಷ್ಟು ಧೂಳು ಅದರಲ್ಲಿ ಶೂಟಿಂಗು ಅಲ್ಲಿ ಅದು ಫೈಟಿಂಗ್ ಸೀನು ಇತ್ಯಾದಿ ಎಲ್ಲ ಮಾಡಿದ್ದಾರೆ. ಮಾಡಿದ್ರು. ದ ಥಿಂಗ್ ವಾಸ್ ಇಟ್ ವಾಸ್ ಅ ಲಿಟಲ್ ಡಸ್ಟಿ ಎವ್ರಿಥಿಂಗ್. ಫಾರ್ ದ್ಯಾಟ್ ಎಲ್ಲರಿಗೂ ಮಾಸ್ಕ್ ಹಾಕ್ಕೊಳ್ಳೋಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ, ಅವ್ರ ಹತ್ರ ಸ್ವಲ್ಪ ದೂರನೇ ಇರೋಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ. ಶೂಟಿಂಗ್ ಮಾಡಬೇಕಾದ್ರೆ ಇವನ್ ಐ ವುಡ್ ಬಿ ದೇರ್, ಅವರಿಗೂ ಮಾಸ್ಕ್ ಹಾಕ್ಬಿಟ್ಟು ಅವ್ರು ಮಾಡಬೇಕು ಅಂದಾಗ ಅದನ್ನ ನಿಲ್ಸೋಕ್ಕೆ ಕಷ್ಟ ಆಗ್ತಿತ್ತು. ಮಾಡಬೇಡಿ ಅನ್ನೋದು ಹೆಂಗೆ, ಅವರಿಗೆ ಪ್ರೊಫೆಷನಲ್ ಲೈಫ್ ಅದು, ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟೋ ಅದು ಅವ್ರಿಗೆ ಅಷ್ಟು ಇಂಪಾರ್ಟೆಂಟ್, ತುಂಬ ಅಂದರೆ ತುಂಬ. ಈ ಮಾತನ್ನ ರವಿಚಂದ್ರನ್ ಅವ್ರು ಹೇಳಿದ್ರು, ಗಣಪತಿ ಅವ್ರು ಮನೆಗೆ ಬಂದರು ಅವತ್ತು. ಕೆಲವು ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಹಿ ವಾಂಟೆಡ್ ಮೀ ಟು ಕಾಲ್ ಅಪ್ ಆ್ಯಂಡ್ ಟೆಲ್ ದೆಮ್ ದಿಸ್ ಇಸ್ ಇಟ್ ಅಂತ. ಯಾರ್ದೋ ಕಡೆಯಿಂದ ಗೊತ್ತಾದಾಗ ಶಿವಣ್ಣ ಗೀತ ಹೇಳಲಿಲ್ಲ ಅಂತ ಆಗಬಾರ್ದು. ರವಿಚಂದ್ರನ್ ಅವರು ಅವತ್ತೇ ಮನೆಗೆ ಬಂದರು ಆ್ಯಂಡ್ ಹಿ ಟೋಲ್ಡ್ ಮಿ ಡೋಂಟ್ ಸ್ಟಾಪ್ ಇನ್ ಫ್ರಮ್ ವರ್ಕಿಂಗ್. ಐ ಸೆಡ್ ಇಲ್ಲ ಅಣ್ಣ ಮಾಡಲ್ಲ. ಅದಾದಮೇಲೆ ಡಿ ಕೆ ಡಿನಲ್ಲಿ ಆ ಕ್ಯಾಪೆಲ್ಲ ಹಾಕಬೇಕಲ್ಲ, ಅದಕ್ಕೂ ಕೂಡ ಎಬ್ಬಿಸ್ತಾ ಇರಲಿಲ್ಲ ಅವ್ರನ್ನ. ಅಷ್ಟರೊಳಗೆ ಅವ್ರಿಗೆ ಗೊತ್ತಾಗಿತ್ತದು, ಹೇಳಿದ್ವಿ ನಾವು. ಸೊ ಅನುಶ್ರೀ ಆ್ಯಂಡ್ ವರುಣ್ ಹ್ಯಾಂಡಲ್ಡ್ ಇಟ್ ಅಂಟಿಲ್ ಹೀ ಕೇಮ್ ಟು ನೋ. ಅದಾದಮೇಲೆ ರಕ್ಷಿತಾ ವಾಸ್ ದೇರ್, ನಮ್ಮ ವಿಜಯ ರಾಘವೇಂದ್ರ ಹಿ ವಾಸ್ ಆನ್ ದ ಸೆಟ್. ಎಲ್ಲರೂ ನೋಡ್ಕೊತಾ ಇದ್ರು ಅವ್ರನ್ನಲ್ಲಿ. ಬೇಡ ಇಲ್ಲಿ ತುಂಬ ಡಸ್ಟ್ ಇದೆ ಅಣ್ಣ, ನಾನೇ ಹೋಗಿ ಬರ್ತೀನಿ ಅಂತ ರಾಘು ಎದ್ದು ಹೋಗ್ಬಿಡೋರು. ಆ ಥರ ನಾನು ಒಬ್ಬಳೇ ನೋಡ್ಕೊಳ್ಳೇ ಇಲ್ಲ ಗಣಪತಿ ಅವರೇ ಶೂಟಿಂಗಲ್ಲಿ. ಎವ್ರಿಬಡಿ ವಾಸ್ ಟೇಕಿಂಗ್ ಕೇರ್. ಅರ್ಜುನ್ ಅವ್ರು ಮುಂದಕ್ಕೆ ಹಾಕೋಣ ಅಣ್ಣ, ಐ ಹ್ಯಾವ್ ನೋ ಪ್ರಾಬ್ಲಮ್ ಅಂತ ಅವರು. ಇವರು ಇಲ್ಲ ಮುಗಿಸ್ಬಿಡಿ ಬೇಗ ಮಾಡಿಬಿಡೋಣ ಅಂತ ಅವರು. ಅದರಲ್ಲಿ ಒಂದು ಕಡೆಗೆ 9 ಗೆಟಪ್ಸನ್ನು ಹಾಕಿದ್ದಾರೆ. ಎನಿಬಡಿ ಎಲ್ಸ್ ವುಡ್ ಟೇಕ್ 4 to 5 days, 6 days. ಹಿ ಜಸ್ಟ್ ಡಿಡ್ ಇಟ್ ಇನ್ 2 days. ಹಾಂ, ಅದೆಲ್ಲನೂ 2 daysಲ್ಲಿ ಮಾಡಿದ್ರು ಅವರು. ಟಯರ್ಡ್ ಆಗ್ತಾಯಿದ್ರು, ಬಟ್ ಹಿ ವಾಂಟೆಡ್ ಟು ಡೂ ಇಟ್. ಆ ಇಂಟ್ರೆಸ್ಟಿಂದ ಆಚೆ ಬರಲ್ಲ, ಪ್ರೊಫೆಷನಿಂದ ಆಚೆ ಬರಲ್ಲ ಅವರು. ಬಹುಶಃ ಇದೊಂದು ದೊಡ್ಡ ದಾಖಲೆ ಇದು. ಯಾಕಂದರೆ ಇಂಥ ಒಂದು ಪರಿಸ್ಥಿತಿಯಲ್ಲೂ 2 ಈ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ ಮುಗಿಸಿದ್ದು ಹೌದು, ಅದ್ಭುತ ಅದು. ಎಸ್.